हरे नमः। श्री गुरु हरि ओम। श्रीगुरुभ्यो नमः। हरिः ओम्। नारायणाय परिपूर्ण गुणार्णवाय नारायणाय परिपूर्णगुणार्णवाय विश्वोदय स्थितिलयो नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्य दुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। कारणाय वितताय नमो नमस्ते। शेषवाग्जाड्यमलापहन्त्री शेषवाग्जाड्यमलापहन्त्री नवं स्पष्टसुवाक्प्रदायिनी त्वं नवं स्पष्टसुवाक्प्रदायिनी स्नेहजिह्वाग्रसुरङ्गनर्तकी मेहजिह्वाग्रसुरङ्गनर्तकी भवप्रसन्ना वदने च मे श्रीः। भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा भ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति विवेतं जययोगीन्द्रं कामबाणच्छिदं सदा निवेदं जय योगीन्द्रं कामबाणच्चिदं सदा ध्याय राघवेन्द्राय सत्यधर्मरताय च ज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् या विघ्नकराब्जोक्तान् पञ्चाशद्वर्षपूजकान् यः प्रमोदतीर्थार्यान् नौमिन्यायसुधारतान् यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् पादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। न विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರ ಅರ್ಥ ನಿರ್ಣಯ. ಇಲ್ಲಿ ಶ್ರೀಮದಾಚಾರ್ಯರು ಜೀವರ ಒಂದು ತ್ರೈವಿಧ್ಯವನ್ನ ತಿಳಿಸಿ ಯಾರಿಗೆ ಯಾವ ಯಾವ ತರಹದ ಗತಿಗಳಾಗ್ತವೆ, ಯಾರಿಗೆ ಮೋಕ್ಷ ಯಾರಿಗೆ ಮೋಕ್ಷ ಇಲ್ಲ, ಯಾರಿಗೆ ಅಂಧನ್ ತಮಸ್ಸು ಯಾರಿಗೆ ಅಂಧನ್ ತಮಸ್ಸಿಲ್ಲ, ಯಾರಿಗೆ ಮೋಕ್ಷ ಮತ್ತು ಅಂಧನ್ ತಮಸ್ಸಿಲ್ಲ, ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ತಿಳಿಸ್ತಾ ಕೊನೆಯದಾಗಿ ತಿಳಿದಂತೆ ಅಸುರರಿಗೆ ಮೋಕ್ಷ ಇಲ್ಲ ಅಂಧನ್ ತಮಸ್ಸಾಗ್ತದೆ ಅಂತ ಹೇಳಿದಾಗ ಅಸುರರಿಗೆ ಅಂಧನ್ ತಮಸ್ ಯಾವಾಗ ಆಗ್ತದೆ ಎಂಬುವಂತಹ ಪ್ರಶ್ನೆಗೆ ಉತ್ತರವನ್ನ 90ನೇ ಶ್ಲೋಕದಲ್ಲಿ ಕೊಟ್ಟದ್ದು. ಯಾವಾಗ ಜ್ಞಾನಿಗಳು ಇದ್ದಾಗಲೂ ಕೂಡ 32 ಲಕ್ಷಣಗಳಿಂದ ಕೂಡಿದಂತಹ ಜ್ಞಾನಿಗಳು ಉಪದೇಶವನ್ನ ಮಾಡುವಾಗಲೂ ಕೂಡ ಉಪದೇಶವನ್ನ ಗ್ರಹಣ ಮಾಡೋದಿಲ್ವೋ ಅಂತಹ ಪ್ರಸಂಗದೊಳಗೆ ಅವರಿಗೆ ಅಂಧನ್ ತಮಸ್ಸಾಗ್ತದೆ ಎಂಬುದನ್ನ ತಿಳಿಸಿಕೊಟ್ರು.
ಹಾಗಾದರೆ ದೇವತೆಗಳಿಗೆ ಮೋಕ್ಷ ಆಗ್ತದೆ ಅಂತ ಒಂದು ವಿಚಾರವನ್ನ ತಿಳಿಸಿಕೊಟ್ರಲ್ಲ, ಈ ದೇವತೆಗಳಿಗೆ ಮೋಕ್ಷ ಆಗುವುದು ಯಾವಾಗ? ಅದನ್ನ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ನನು ದೇವಾದಿಯೋಗ್ಯಾನಾಂ ಸದ್ಗುರೂಪದೇಶ ಗ್ರಹಣಾನಂತರಂ ಮುಕ್ತಿ ನಿಯಮಃ ಕಿಂ ಇತ್ಯತಃ ಆಹ ತದೇತಿ. ಯಾರು ದೇವಾದಿಯೋಗ್ಯಾನಾಂ ದೇವಾದಿ ಪದ ದೇವತೆಗಳು ಮೊದಲಾದಂತಹ ಆ ಪದಗಳಿಗೆ, ಆ ಸ್ಥಾನಗಳಿಗೆ ಯೋಗ್ಯರಾದಂತಹ ಜೀವರಿದ್ದಾರೋ ಅಂತಹ ಜೀವರಿಗೆ ಯಾವಾಗ ಸದ್ಗುರುಗಳ ಒಂದು ಉಪದೇಶ ಆಗ್ತದೋ ಅವಾಗ ಅವರಿಗೆ ಮೋಕ್ಷ ಆಗ್ತದ. ತದನಂತರ ಮುಕ್ತಿ ನಿಯಮ ಕಿಂ, ಅವಾಗ ಅವರಿಗೆ ಮೋಕ್ಷ ಆಗ್ತದೇನು ಅಂದ್ರೆ, ಯಾರು ಮೋಕ್ಷವನ್ನು ಹೊಂದುವಂಥವ್ರು ಯಾರು? ದೇವತೆಗಳು ಮತ್ತು ಮನುಷ್ಯರಲ್ಲಿ ಉತ್ತಮರು. ಇವರಿಗೆ ಮೋಕ್ಷ ಆಗೋದು ಯಾವಾಗ? ಅವರಿಗೆ ಗುರುಗಳು ಉಪದೇಶ ಮಾಡಿದಾಗ, ಸದ್ಗುರು ಒಳ್ಳೆಯ ಗುರುಗಳು ಬಂದು ಉಪದೇಶ ಮಾಡಿದಾಗ ಆ ಉಪದೇಶದ ನಂತರದಲ್ಲಿ ಅವರಿಗೆ ಮೋಕ್ಷ ಆಗ್ತದೇನೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು, ಹಾಗೆ ಮೋಕ್ಷ ಆಗೋದಿಲ್ಲ. ಸದ್ಗುರುಗಳ ಉಪದೇಶವಾದ ಕೂಡಲೇನೆ ಮೋಕ್ಷ ಅಂತ ಆಗೋದಿಲ್ಲ. ಯಾವಾಗ ಮೋಕ್ಷ ಆಗ್ತದೆ ಅವರಿಗೆ, ದೇವತೆಗಳಿಗೆ ಮೋಕ್ಷವನ್ನು ಹೊಂದುವಂತಹ ಜೀವರಿಗೆ ಯಾವಾಗ ಮೋಕ್ಷ ಆಗ್ತದೆ ಅಂತಂದ್ರೆ ಅದನ್ನ ತಿಳಿಸಿಕೊಡ್ತಾರೆ ما ಶ್ಲೋಕ. ತದಾ ಮುಕ್ತಿರ್ಹಿ ದೇವಾನಾಂ तदा मुक्तिर्हि देवानां ಯದಾ ಪ್ರತ್ಯಕ್ಷಗೋ ಹರಿಃ यदा प्रत्यक्षगो हरिः ಸ್ವಯೋಗ್ಯಯೋಪಾಸನಯಾ स्वयोग्ययोपासनया ಅನ್ವಾತದ್ಯೋಗ್ಯಯಾ ತಥಾ तन्वा तद्योग्यया तथा ತದಾ ಮುಕ್ತಿರ್ಹಿ ದೇವಾನಾಂ ಯದಾ ಪ್ರತ್ಯಕ್ಷಗೋ ಹರಿಃ ಸ್ವಯೋಗ್ಯಯೋಪಾಸನಯಾ ತನ್ವಾತದ್ಯೋಗ್ಯಯಾ ತಥಾ ಎಂಬುದಾಗಿ 91ನೇ ಶ್ಲೋಕ ಪದವಿಭಾಗ. ತದಾ ಮುಕ್ತಿ ಹಿ ದೇವಾನಾಂ ಯದಾ ಪ್ರತ್ಯಕ್ಷಗಃ ಹರಿಃ ಸ್ವಯೋಗ್ಯಯಾ ಉಪಾಸನಯ, ಸ್ವಯೋಗ್ಯಯೋಪಾಸನಯ ಅಂತಿದೆ, ಸ್ವಯೋಗ್ಯಯ ಉಪಾಸನಯ ಅಂತ ಬಿಡಿಸ್ಕೊಳ್ಬೇಕು. ತನ್ವಾ ತದ್ಯೋಗ್ಯಯ ತತ್ ಯೋಗ್ಯಯ ತಥಾ ಎಂಬುದಾಗಿ ಪದವಿಭಾಗ. ದೇವಾನಾಂತು ಮೇಲಿನ ಪಾದದಲ್ಲಿದೆ, ದೇವಾನಾಂ ಅಂತ ಶಬ್ದ ಇದೆ. ದೇವಾನಾಂ ದೇವತೆಗಳಿಗೆ ಯಾವಾಗ ಮೋಕ್ಷ ಅಂದ್ರೆ, ದೇವಾನಾಂತು ದೇವತೆಗಳು ಅಂದ್ರೆ ಕೇವಲ ದೇವತೆಗಳು ಅದಷ್ಟು ತೆಗೆದುಕೊಳ್ಳಬಾರದು, ಅದರಿಂದ ಉತ್ತಮ ಮನುಷ್ಯರನ್ನು ಇಟ್ಟುಕೊಳ್ಳಬೇಕು. ಅದರ ಜೊತೆಗೆ ಸ್ವಸ್ವಯೋಗ್ಯೋಪಾಸನಯ ತದ್ಯೋಗ್ಯಯ ಅಪರೋಕ್ಷ ಜ್ಞಾನ ಯೋಗ್ಯಯ ತನ್ವಾ. ನೋಡಿ, ಎರಡಿದೆ. ಸ್ವಯೋಗ್ಯ ಉಪಾಸನಯ ತದ್ಯೋಗ್ಯಯ ತನ್ವ, ಕೊನೆಯ ಎರಡು ಪಾದಗಳು ನೋಡಿ. ಸ್ವಯೋಗ್ಯ ಉಪಾಸನಯ, ಸ್ವಸ್ವಯೋಗ್ಯಯ ಉಪಾಸನಯ ಅಂತರ್ಥ. ಅಂದ್ರೆ ಅವರವರಿಗೆ ವಿಹಿತವಾದಂತಹ, ಅವರವರ ಯೋಗ್ಯತೆಗೆ ವಿಹಿತವಾದಂತಹ ಉಪಾಸನೆಗಳು. ಅಂದ್ರೆ ತದ್ಯೋಗ್ಯಯ ಅಪರೋಕ್ಷ ಜ್ಞಾನ ಯೋಗ್ಯಯ, ಅಪರೋಕ್ಷ ಜ್ಞಾನಕ್ಕೆ ಯಾವುದು ಯೋಗ್ಯವಾಗಿರ್ತದೋ ಅಂತಹ ಒಂದು ಶರೀರ. ಒಟ್ಟು ಎರಡು, ತಮಗೆ ವಿಹಿತವಾದಂತ, ತಮಗೆ ಯೋಗ್ಯತೆಗೆ ವಿಹಿತವಾದಂತಹ ಉಪಾಸನೆಯಿಂದ ಉಪಾಸನೆ ಮಾಡ್ತಾ ಇರಬೇಕು, ಉಪಾಸನೆ ಮಾಡ್ತಾ ಇರಬೇಕು. ಮತ್ತು ಅಪರೋಕ್ಷ ಜ್ಞಾನವನ್ನ ಪಡೆದುಕೊಳ್ಳಲಿಕ್ಕೆ ಒಂದು ಏನು ತನ್ನ ದೇಹ, ಆ ದೇಹ ಏನಿದೆಯೋ ಅಂತಹ ದೇಹ ಇರಬೇಕು. ಒಟ್ಟು ಎರಡು ಹೇಳಿದ್ದು. ಕೊನೆ 3ನೇ 4ನೇ ಪಾದದಲ್ಲಿ ಸ್ವಯೋಗ್ಯ ಉಪಾಸನೆಯ ತದ್ಯೋಗ್ಯಯ ತನ್ವಾ, ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಇರುವಂತಹ ತನು, ಆ ಶರೀರದಿಂದ ಸ್ವಸ್ಯ ಬಿಂಬಮೂರ್ತಿಯ ಪ್ರತ್ಯಕ್ಷಗೋ ಹರಿಹಿ ಭವತಿ. ಹರಿಹಿ ಪ್ರತ್ಯಕ್ಷಗಃ ಭವತಿ. ಯಾವಾಗ ಇಂತಹ ಆ ಉಪಾಸನೆಯನ್ನು ಮಾಡುವಂತಹ ಮತ್ತು ಆ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳುವಂತಹ ದೇಹದಿಂದಾಗಿ, ಯಾವಾಗ ಬಿಂಬಮೂರ್ತಿಯ ಒಂದು ಅನುಗ್ರಹದಿಂದಾಗಿ ದೇವರು, ಬಿಂಬಮೂರ್ತಿಯಾದಂಥ ಭಗವಂತ ಪ್ರತ್ಯಕ್ಷಗೋ ಭವತಿ, ಪ್ರತ್ಯಕ್ಷನಾಗಿ ಕಾಣಿಸಿಕೊಳ್ಳುತ್ತಾನೋ, ಅಂದ್ರೆ ಅಪರೋಕ್ಷವಾಗಿ ಅಂದ್ರೆ
ಸಾಕ್ಷಿಯಲ್ಲಿ ಪ್ರತ್ಯಕ್ಷವಾಗೋದು, ಹೊರಗೆ ಬಂದು ಪ್ರತ್ಯಕ್ಷ ಆಗೋದಲ್ಲ. ಸಾಕ್ಷಿ ಒಳಗೇನೆ. ಆ ಸಾಕ್ಷಿ ಸಾಕ್ಷಿ ಬೇರೆ, ಮನಸ್ಸು ಬೇರೆ. ಸಾಕ್ಷಿ ಅಂದ್ರೆ ಇದು ಜೀವಭೂತವಾದದ್ದು, ಜೀವ ಸ್ವರೂಪವಾದಂತಹದ್ದು. ಅಂತಹ ಸಾಕ್ಷಿಗೆ, ಆ ಜೀವನಿಗೆ ಒಳಗಿಂದೊಳಗೇನೆ ಆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ, ಸ್ಪಷ್ಟವಾಗಿ ದರ್ಶನವಾಗ್ತದೆ. ಹಾಗೆ ಯಾವಾಗ ಆಗ್ತದೋ ಆಗ ದೇವಾನಾಂ ಮುಕ್ತಿ, ತದಾ ದೇವಾನಾಂ ಮುಕ್ತಿ, ತದಾ ತೇಷಾಂ ಮುಕ್ತಿ ನಿಯಮತಃ ಭವೇದ್ ಇತ್ಯರ್ಥಃ. ಆಗ ಅಪರೋಕ್ಷ ಜ್ಞಾನ ಯಾವಾಗ ಆಗ್ತದೋ ಆವಾಗ ಅವರಿಗೆ ಮುಕ್ತಿ ನಿಯಮೇನ ಆಗ್ತದೆ ಅಂತ ಅರ್ಥ. ನಿಯಮೇನ ಅವರಿಗೆ ಮುಕ್ತಿ ಆಗೇ ಆಗ್ತದೆ ಆಗ. ಈ ರೀತಿಯಾಗಿ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದೇನು ಅಂದ್ರೆ, ಗುರುಗಳ ಉಪದೇಶದ ನಂತರದಲ್ಲಿ ಇವರಿಗೆ ಮೋಕ್ಷ ಅಂತ ಆಗೋದಿಲ್ಲ. ಅವರ ಒಂದು ಉಪಾಸನೆ, ಯೋಗ್ಯವಾದಂತಹ ಉಪಾಸನೆ ಮತ್ತು ಯೋಗ್ಯವಾದಂತಹ ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯವಾದಂತಹ ಶರೀರದಿಂದಾಗಿ ಯಾವಾಗ ಭಗವಂತನ ಬಿಂಬಮೂರ್ತಿಯಾದಂತಹ ಭಗವಂತನ ಅಪರೋಕ್ಷ ಜ್ಞಾನವಾಗ್ತದೋ ಆಗ ಅವರಿಗೆ ಮೋಕ್ಷ ಆಗ್ತದೆ ಎಂಬುದನ್ನ ಇದು ತಿಳಿಸಿಕೊಡ್ತಾ ಇದ್ದದ್ದು. ಅದನ್ನ ಒಂದು ಪ್ರಮಾಣವನ್ನು ಕೊಡ್ತಾರೆ. ನೇಕ್ಷಾ ಕ್ವಚನ ಬಾಧ್ಯತೆ ಇತಿ ವಚನ. ಈ ಒಂದು ವಚನ ಇರೋದ್ರಿಂದಲೂ ಕೂಡ ಆ ಭಗವಂತನ ಅಪರೋಕ್ಷ ಜ್ಞಾನ ಇಲ್ಲದೆ ಹೋದರೆ ಮೋಕ್ಷ ಆಗೋದಿಲ್ಲ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಆ ಅಪರೋಕ್ಷ ಜ್ಞಾನವಾದ ಮೇಲೇನೆ ಆ ದೇವತೆಗಳಿಗೂ ಮೋಕ್ಷ ಆಗೋದು ಎಂಬುದನ್ನ ತಿಳಿಸಿಕೊಟ್ರು. ಇಲ್ಲಿ ಸ್ವಸ್ವಯೋಗ್ಯೋಪಾಸನಯ ಅಂತ ಹೇಳಿದ್ದು, ಅವರ ಸ್ವಯೋಗ್ಯೋಪಾಸನಯ ಅಂತ ಹೇಳಿದ್ದು ಅಂದ್ರೆ ತಮಗೆ ವಿಹಿತವಾದ ಯೋಗ್ಯವಾದಂತಹ ಉಪಾಸನೆಯಿಂದ ಅಂತ ಅದಕ್ಕೆ ಅರ್ಥ ಆಯ್ತು. ಹಾಗಾದ್ರೆ ತಮಗೆ ವಿಹಿತವಾದಂತಹ ಉಪಾಸನೆ ಅಂತ ಹೀಗೆ ಒಂದು ಶಬ್ದವನ್ನ ಆಡೋದ್ರಿಂದ ಹಾಗಾದ್ರೆ ಒಂದು ತಾರತಮ್ಯ ಇದೆ ಅಂತ ಗೊತ್ತಾಗ್ತದೆ. ಉಪಾಸನೆಗಳೊಳಗೆ ಎಲ್ಲರಿಗೂ ಒಂದೇ ತರಹದ ಉಪಾಸನೆ ಇಲ್ಲ. ಸ್ವಸ್ವಯೋಗ್ಯೋಪಾಸನೆ ಅಂದ್ರೆ ಅವರವರಿಗೆ ಯೋಗ್ಯವಾದಂತ ಉಪಾಸನೆ ಅಂತ ಅನ್ನೋದರಿಂದ ಎಲ್ಲರಿಗೂ ಒಂದೇ ತರಹದ ಉಪಾಸನೆ ಇಲ್ಲ ಅಂತ ಆ ಶಬ್ದದಿಂದ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅದಕ್ಕಾಗಿ ಹಾಗಾದರೆ ಯಾರ್ಯಾರು ಯಾವುದನ್ನು ಉಪಾಸನೆ ಮಾಡಬೇಕು, ಹಾಗಾದ್ರೆ ಯಾರಿಗೆ ಯಾವ ಉಪಾಸನೆ ವಿಹಿತ, ಯಾವ ಉಪಾಸನೆಯನ್ನ ಮಾಡಿದಾಗ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳುವಂತಹ ದೇಹವನ್ನು ಪಡೆದುಕೊಂಡು ಮುಂದೆ ಅಪರೋಕ್ಷ ಜ್ಞಾನದಿಂದಾಗಿ ಮೋಕ್ಷವನ್ನು ಹೊಂದಲಿಕ್ಕಾಗ್ತದೆ. ಅದಕ್ಕಾಗಿ ಆ ಉಪಾಸನೆಯ ತಾರತಮ್ಯವನ್ನ ತಿಳಿಸಿಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಅದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಸ್ವಯೋಗ್ಯೋಪಾಸನಯ ಇತಿ ಉಪಾಸನಾ ತಾರತಮ್ಯಂ ಸೂಚಿತಂ. ಆ ಶಬ್ದದಿಂದ ಉಪಾಸನೆಗಳಲ್ಲಿ, ಭಗವಂತನ ಉಪಾಸನೆಯಲ್ಲಿಯೂ ಭಗವಂತನ ರೂಪಗಳ ಉಪಾಸನೆಯಲ್ಲಿಯೂ ತಾರತಮ್ಯ ಇದೆ. ಅದಕ್ಕಾಗಿ ತತ್ ಪ್ರಕಾರಂ ಆ ತಾರತಮ್ಯದ ಪ್ರಕಾರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 92ನೇ ಶ್ಲೋಕ. ಸರ್ವೈರ್ಗುಣೈರ್ಬ್ರಹ್ಮಣಾತು ಸರ್ವೈರ್ಗುಣೈ ಬ್ರಹ್ಮಣಾತು ಸರ್ವೈರ್ಗುಣೈ ಬ್ರಹ್ಮಣಾತು ಸರ್ವೈರ್ಗುಣೈರ್ಬ್ರಹ್ಮಣಾತು ಸಮುಪಾಸ್ಯೋ ಹರಿಃ ಸದಾ ಸಮುಪಾಸ್ಯೋ ಹರಿಃ ಸದಾ ಆನಂದೋಜ್ಞಃ ಸದಾತ್ಮೇತಿ ಆನಂದೋಗ್ನಃ ಸದಾತ್ಮೇತಿ ಹ್ಯುಪಾಸ್ಯೋ ಮಾನುಷೈರ್ಹರಿಃ ಹ್ಯುಪಾಸ್ಯೋ ಮಾನುಷೈರ್ಹರಿಃ ಹ್ಯುಪಾಸ್ಯೋ ಮಾನುಷೈರ್ಹರಿಃ ಹ್ಯುಪಾಸ್ಯೋ ಮಾನುಷೈರ್ಹರಿಃ ಸರ್ವೈರ್ಗುಣೈರ್ಬ್ರಹ್ಮಣಾತು ಸಮುಪಾಸ್ಯೋ ಹರಿಃ ಸದಾ ಆನಂದೋಜ್ಞಃ ಸದಾತ್ಮೇತಿ ಹ್ಯುಪಾಸ್ಯೋ ಮಾನುಷೈರ್ಹರಿಃ ಎಂಬುದಾಗಿ 92ನೆಯ ಶ್ಲೋಕ ಪದವಿಭಾಗ. ಸರ್ವೈಃ ಗುಣೈಃ ಬ್ರಹ್ಮಣ ತು ಸಮುಪಾಸ್ಯಃ ಹರಿಃ ಸದಾ ಆನಂದಃ ಜ್ಞಃ ಸತ್ ಆತ್ಮ ಇತಿ ಸತ್ ಆತ್ಮ ಇತಿ ಹಿ ಉಪಾಸ್ಯಃ ಮಾನುಷೈಃ ಹರಿಃ ಎಂಬುದಾಗಿ ಪದವಿಭಾಗ.
ಮೊದಲಿಗೆ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು, ಸರ್ವೈರ್ ಗುಣೈರ್ ಬ್ರಹ್ಮಣಾತು ಸಮುಪಾಸ್ಯೋ ಹರಿಹಿ ಸದಾ. ಬ್ರಹ್ಮಣ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರಿಂದ ಸದಾ ಹರಿಹಿ ಸಮುಪಾಸ್ಯ, ಯಾವಾಗಲೂ ಕೂಡ ಭಗವಂತ ಉಪಾಸನೆ ಒಳಗಾಗ್ತಾನೆ, ಅಂದ್ರೆ ಯಾವಾಗಲೂ ಭಗವಂತನನ್ನ ಉಪಾಸನೆ ಮಾಡ್ತಾರೆ. ಹೇಗೆ ಉಪಾಸನೆ ಮಾಡ್ತಾರೆ ಬ್ರಹ್ಮದೇವರು ಅಂತಂದ್ರೆ, ಎಷ್ಟು ಗುಣಗಳಿಂದ ಮಾಡ್ತಾರೆ ಅಂದ್ರೆ, ಸರ್ವೈರ್ಗುಣೈಹಿ, ಎಲ್ಲ ಗುಣಗಳಿಂದ, ತಮಗೆ ವಿಹಿತವಾದಂತಹ ಎಲ್ಲ ಗುಣಗಳಿಂದಲೂ ಕೂಡ ಆ ಬ್ರಹ್ಮದೇವರು, ಅನಂತ ಗುಣಗಳೇ ಭಗವಂತನದ್ದು, ಅನಂತ ಗುಣಗಳಲ್ಲಿಯೂ ಕೂಡ ಅಧಿಕಪಟ್ಟಾಗಿ ಎಲ್ಲ ಗುಣಗಳಿಂದ ಒಟ್ಟೆಲ್ಲಾ ವ್ಯಕ್ತಿಗಳಿಂದಲೂ ಕೂಡ ಉಪಾಸನೆಯನ್ನ ಮಾಡ್ಲಿಕ್ಕೆ ಏನು ಒಂದು ಅವಕಾಶ ಇದೆಯೋ ಆ ಎಲ್ಲ ಗುಣಗಳು ಒಂದು ಮಾತ್ರಕ್ಕೆ ಭಗವಂತನ ಎಲ್ಲ ಗುಣಗಳನ್ನ ಲಕ್ಷ್ಮೀದೇವಿಗೆ ಎಣಿಸ್ಲಿಕ್ಕಾಗಿಲ್ಲ. ಹೀಗಾಗಿ ಎಲ್ಲ ಗುಣಗಳು ಅಂದ್ರೆ ಎಲ್ಲ ಗುಣಗಳು ಅಂತ ಅರ್ಥ ಅಲ್ಲ. ಈ ಬ್ರಹ್ಮದೇವರನ್ನ ಬಿಟ್ಟು ಉಳಿದಂತಹ ಅನೇಕ ದೇವತೆಗಳು, ಋಷಿ ಮುನಿಗಳು, ಅನೇಕ ವ್ಯಕ್ತಿಗಳು ಮತ್ತು ಮನುಷ್ಯೋತ್ತಮರು ಎಲ್ಲರೂ ಕೂಡ ಮಾಡುವಂತಹ ಉಪಾಸನೆ ಬೇರೆ ಬೇರೆ ಇವೆ. ಆ ಎಲ್ಲ ಉಪಾಸನೆಗಳನ್ನೂ ಕೂಡ ಅಂತ ಅರ್ಥ. ಕೆಲವರೇ ಮಾಡುವಂತಹ ಉಪಾಸನೆಯನ್ನು ಇವರು ಮಾಡ್ತಾರೆ ಅಂತಲ್ಲ, ಬ್ರಹ್ಮದೇವರನ್ನ ಬಿಟ್ಟು ತೊಳಗಿನಂತಹ ಎಲ್ಲ ಮೋಕ್ಷ ಯೋಗ್ಯ ಜೀವರೇನಿದ್ದಾರೋ ಅವರಿಗೆ ಏನು ಉಪಾಸನೆ ವಿಹಿತವಾಗಿದೆಯೋ ಗುಣಗಳು, ಅಂತ ಎಲ್ಲ ಗುಣಗಳು ಅಂತ ಅರ್ಥ. ಆ ಎಲ್ಲ ಗುಣಗಳನ್ನು ಕೂಡ ಬ್ರಹ್ಮದೇವರು ಉಪಾಸನೆ ಮಾಡ್ತಾರೆ. ಎಲ್ಲ ಗುಣಗಳಿಂದ ಭಗವಂತ ಉಪಾಸ್ಯನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಸರ್ವೈರ್ ಗುಣೈಹಿ ಬ್ರಹ್ಮಣಾತು ಸಮುಪಾಸ್ಯ ಹರಿಹಿ ಸದಾ. ಆ ಉಪಾಸನೆಯನ್ನು ಕೂಡ ಯಾವಾಗೋ ಒಂದು ಬಾರಿ ಮಾಡೋದು ಅಂತಲ್ಲ, ಸದಾ ಯಾವಾಗಲೂ ಕೂಡ ಎಲ್ಲ ಗುಣಗಳಿಂದ ಆ ಬ್ರಹ್ಮದೇವರು ಉಪಾಸನೆಯನ್ನ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೋ ಅದು ಬ್ರಹ್ಮದೇವರಿಗೆ ಗೊತ್ತು. ನಾವು ಒಂದು ಗುಣವನ್ನು ಉಪಾಸನೆ ಮಾಡ್ತಾ ಇದ್ದೇವೆ ಅಂದ್ರೆ ಇನ್ನೊಂದು ಗುಣವನ್ನು ಉಪಾಸನೆ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಒಂದು ಕ್ಷಣದಲ್ಲಿ ಒಂದು ಗುಣವನ್ನ, ಇನ್ನೊಂದು ನಾಮಸ್ಮರಣೆ ಇಟ್ಟುಕೊಳ್ಳಿ, ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ರೂಪವನ್ನು ಮಾಡ್ತೀವಿ, ಇನ್ನೊಂದು ತದನಂತರದಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಇನ್ನೊಂದು ತದನಂತರದಲ್ಲಿ ಮಾಡಬಹುದು. ಆದ್ರೆ ಎಲ್ಲ ರೂಪಗಳನ್ನ, ಎಲ್ಲ ಗುಣಗಳನ್ನ ಉಪಾಸನೆ ಏಕಕಾಲದಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ ಎಲ್ಲವನ್ನು ಕೂಡ. ಹರೇನ ಹೇಳಿ. ಹರೇ ನಮಗ ಸ್ವಲ್ಪ ಕೇಳಿಸ್ತಾ ಇಲ್ಲ ಸರಿಯಾಗಿ, ಮಾತು ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಆಗ್ತಾ ಇದೆ. ಸರಿ ಈಗ ಕೇಳಿಸ್ತಾ ಇದೆ? ಹಾ, ಇವಾಗ ಪರವಾಗಿಲ್ಲ. ಹರೇ ನಮಃ. ಸರ್ವೈರ್ ಗುಣೈ ಬ್ರಹ್ಮಣಾತು, ಎಲ್ಲ ಗುಣಗಳಿಂದ ಬ್ರಹ್ಮದೇವರು ಬಿಟ್ಟು ಈ ಕೆಲವು ಕಾಲ ಇಷ್ಟು ಗುಣಗಳು, ಇನ್ನು ಕೆಲವು ಕಾಲ ಇನ್ನಿಷ್ಟು ಗುಣಗಳು ಅಂತ ಹೀಗಲ್ಲ. ಸದಾ ಹರಿಹಿ, ಸದಾ ಭಗವಂತ ಯಾವಾಗಲೂ ಕೂಡ ಎಲ್ಲ ಗುಣಗಳಿಂದಲೂ ಕೂಡ ಆ ಬ್ರಹ್ಮದೇವರಿಂದ ಭಗವಂತ ಉಪಾಸನಾಗಿದ್ದಾನೆ. ಅಂದ್ರೆ ಯಾವಾಗಲೂ ಕೂಡ ಎಲ್ಲಾ ಗುಣಗಳನ್ನು ಕೂಡ ಉಪಾಸನೆಯನ್ನ ಮಾಡ್ತಾರೆ. ಅದು ಅವರ ಒಂದು ಅದ್ಭುತವಾದಂತಹ ಶಕ್ತಿ, ದೇವರು ಕೊಟ್ಟಂತಹ ಶಕ್ತಿ ಅಂತ ತಿಳಿದುಕೊಳ್ಳಬೇಕು. ಇದು ಬ್ರಹ್ಮದೇವರ ಒಂದು ಉಪಾಸನೆಯ ಒಂದು ಕ್ರಮ. ಇನ್ನು ಉಳಿದವರು ಆನಂದೋಜ್ಞ ಸದಾತ್ಮೇತಿ ಹ್ಯುಪಾಸ್ಯೋ ಮಾನುಷೈರ್ಹರಿಹಿ. ಇನ್ನು ಮಾನುಷೈ ಅಂದ್ರೆ ಮನುಷ್ಯೋತ್ತಮರು ಅಂತ ಅರ್ಥ. ಕೇವಲ ಮಾನುಷೈ ಅಂತ ಮಾತ್ರಕ್ಕೆ ಎಲ್ಲ ಮನುಷ್ಯರು ಅಂತ ಅರ್ಥ ಅಲ್ಲ. ಮನುಷ್ಯೋತ್ತಮರು, ಮೋಕ್ಷ ಯೋಗ್ಯ ಜೀವರಲ್ಲಿ, ಮನುಷ್ಯರಲ್ಲಿ ಏನು ಉತ್ತಮ ಮನುಷ್ಯರಿದ್ದಾರಲ್ಲ ಅವರು ಅಂತ ಅರ್ಥ. ಮಾನುಷೈಹಿ ಮನುಷ್ಯೋತ್ತಮೈಹಿ, ಮನುಷ್ಯೋತ್ತಮರಿಂದ ಹರಿಹಿ ಉಪಾಸ್ಯ, ದೇವರು ಮನುಷ್ಯೋತ್ತಮರಿಂದಲೂ ಕೂಡ ಉಪಾಸ್ಯನಾಗಿದ್ದಾನೆ. ಅಂದ್ರೆ ಅವರಿಂದ ಉಪಾಸನೆಯನ್ನು ಮಾಡಿಸಿಕೊಳ್ತಾನೆ, ಅಂದ್ರೆ ಅವರು ಉಪಾಸನೆಯನ್ನು ಮಾಡ್ತಾರೆ ಅಂತ ಅರ್ಥ. ಮನುಷ್ಯೋತ್ತಮರು ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಯಾವ ಗುಣಗಳಿಂದ ಮಾಡ್ತಾರೆ ಅಂದ್ರೆ ಬ್ರಹ್ಮದೇವರು ಎಲ್ಲ ಗುಣಗಳಿಂದ ಮಾಡ್ತಾರೆ ಅಂತ ಹೇಳಿದ್ದು. ಅದೇ ಮನುಷ್ಯೋತ್ತಮರು ಮಾತ್ರ, ಎಲ್ಲಾ ಗುಣಗಳಲ್ಲ ಅದನ್ನು ಹೇಳಿದ್ದು. ಆನಂದೋಜ್ಞ ಸದಾತ್ಮೇತಿ, ಆನಂದ ಎಂಬುವಂತಹ ಒಂದು ಗುಣ, ಭಗವಂತ ಆನಂದ ಸ್ವರೂಪ, ಇದು ಒಂದು ಗುಣ. ಈ ಗುಣವನ್ನು ಉಪಾಸನೆಯನ್ನು ಮಾಡಬೇಕು ಮನುಷ್ಯೋತ್ತಮರು. ಮತ್ತು ಜ್ಞಃ, ಭಗವಂತ ಜ್ಞಾನ ಸ್ವರೂಪ, ಈ ಗುಣವನ್ನ. ಮತ್ತು ಸತ್ ಆತ್ಮ, ಸತ್ಸ್ವರೂಪ ಮತ್ತು ಆತ್ಮ ಅಂದ್ರೆ ಚಿತ್ ಸ್ವರೂಪನಾಗಿದ್ದಾನೆ. ಸಚ್ಚಿದಾನಂದ ಆತ್ಮೇತಿ ಅನುಭಾಷ್ಯದಲ್ಲಿ ಬರುತ್ತದೆ. ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವಪಿ ಅಂತ ಬರ್ತದೆ. ಸತ್ ಚಿತ್ ಆನಂದ ಆತ್ಮ ಅದನ್ನು ಹೇಳಿದ್ದಿಲ್ಲಿ. ಆನಂದ ಜ್ಞಃ
ಸತ ಆತ್ಮ ಇತಿ ಹ್ಯುಪಾಸ್ಯ ಮಾನುಷೈರ್ಹರಿಹಿ. ಈ 4 ಗುಣಗಳು ಮನುಷ್ಯೋತ್ತಮರು ಮಾಡಬೇಕಾದಂಥದ್ದು ಉಪಾಸನೆ. ಈ 4 ಗುಣಗಳ ಒಂದು ಉಪಾಸನೆ. ಭಗವಂತ ಆನಂದರೂಪ, ಜ್ಞಾನರೂಪ, ಸದ್ರೂಪ, ಆತ್ಮರೂಪ, ಚಿದ್ರೂಪ ಅಂತ ಅರ್ಥ. ಹೀಗೆ 4 ಗುಣಗಳಿಂದ ಭಗವಂತ ಮನುಷ್ಯೋತ್ತಮರಿಂದ ಉಪಾಸನಾಗಿದ್ದಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಇನ್ನು ಉಳಿದವರು ಯಾವ ರೀತಿಯಾಗಿ ಉಪಾಸನೆಯನ್ನ ಮಾಡೋದು, ಹೇಗೆ ಮಾಡೋದು ಅಂತಂದ್ರೆ 93ನೇ ಶ್ಲೋಕ. ಯಥಾಕ್ರಮಂ ಗುಣೋದ್ರೇಕಾತ್ ಯಥಾಕ್ರಮಂ ಗುಣೋದ್ರೇಕಾತ್ ತದನ್ಯೈರಾವಿರಿಂಚತಃ ತದನ್ಯೈರಾವಿರಿಂಚಿತಃ ವಿರಿಂಚತಃ ವಿರಿಂಚತಃ ಬ್ರಹ್ಮತ್ವಯೋಗ್ಯ ರುಜವೋ ಬ್ರಹ್ಮತ್ವಯೋಗ್ಯ ರುಜವೋ ನಾಮದೇವಾ ಪೃಥಗ್ಗಣಾಃ ನಾಮದೇವ ಪೃಥಗ್ಗಣಾಃ ಯಥಾಕ್ರಮಂ ಗುಣೋದ್ರೇಕಾತ್ ತದನ್ಯೈರಾವಿರಿಂಚತಃ ಬ್ರಹ್ಮತ್ವಯೋಗ್ಯ ರುಜವೋ ನಾಮದೇವಾ ಪೃಥಗ್ಗಣಾಃ ಎಂಬುದಾಗಿ 93ನೇ ಶ್ಲೋಕ. ಪದ ವಿಭಾಗ. ಯಥಾಕ್ರಮಂ ಗುಣೋದ್ರೇಕಾತ್ ತತ್ ಅನ್ಯೈಃ ಆ ಅಂತ ಬಿಡಿಸ್ಕೊಳ್ಬೇಕು. ತತ್ ಅನ್ಯೈಃ ಆ ವಿರಿಂಚತಃ ಬ್ರಹ್ಮತ್ವಯೋಗ್ಯಾಃ ರುಜವಃ ನಾಮ ದೇವಾಃ ಪೃಥಕ್ ಗಣಾಃ ಎಂಬುದಾಗಿ ಪದ ವಿಭಾಗ. ನೋಡಿ, ಈ ಹಿಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು ಒಂದು ಲಕ್ಷ್ಮೀದೇವಿಯನ್ನು ಬಿಟ್ಬಿಟ್ಟಿದ್ದು. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಈ ಮೋಕ್ಷ ಯೋಗ್ಯರ ಬಗ್ಗೆ ನಡೀತಾ ಇದ್ದದ್ದು, ಮೋಕ್ಷಕ್ಕೆ ಹೋಗುವವರ ಬಗ್ಗೆ ನಡೀತಾ ಇದ್ದದ್ದು. ಲಕ್ಷ್ಮೀದೇವಿ ಅದರಲ್ಲಿ ಬರೋದಿಲ್ಲ, ಅದಕ್ಕೆ ನಿತ್ಯ ಮುಕ್ತಳು ಅವಳು. ಹೀಗಾಗಿ ಬ್ರಹ್ಮದೇವರನ್ನು ಹಿಡಿದುಕೊಂಡು ಮನುಷ್ಯೋತ್ತಮರದವರೆಗೆ ಮೋಕ್ಷ ಯೋಗ್ಯ ಜೀವರು. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಎರಡನ್ನ ತಿಳಿಸಿಕೊಟ್ಟರು ಶ್ರೀನಿವಾಸಾಚಾರ್ಯರು. ಬ್ರಹ್ಮದೇವರು ಎಲ್ಲ ಗುಣಗಳಿಂದ ಉಪಾಸನೆಯನ್ನ ಮಾಡೋದು ಭಗವಂತನನ್ನ. ಇನ್ನ ಕೊನೆಯಲ್ಲಿರ್ತಕ್ಕಂಥ ಯಾರು ಮನುಷ್ಯೋತ್ತಮರು, ಮೋಕ್ಷಯೋಗ್ಯ ಜೀವರು. ಆ ಮನುಷ್ಯರೇ ಮಾಡ್ತಾರೆ 4 ಗುಣಗಳಿಂದ ಉಪಾಸನೆಯನ್ನು ಮಾಡೋದು ಅಂತ ಹೇಳಿದ್ದು. ಇನ್ನು ಮಧ್ಯದಲ್ಲಿ ಮನುಷ್ಯೋತ್ತಮರನ್ನು ಬಿಟ್ಟು ಮನುಷ್ಯೋತ್ತಮರ ಮೇಲಿನಿಂದ ಹಿಡ್ಕೊಂಡು ಬ್ರಹ್ಮದೇವರವರೆಗೆ ಅನೇಕ ದೇವತೆಗಳು, ಅನೇಕ ಮೋಕ್ಷಯೋಗ್ಯ ಜೀವರಿದ್ದಾರೆ, ಬೇರೆ ಬೇರೆ ತರಹದ್ದು. ಅವರಿಗೆ ಉಪಾಸನೆ ಹೇಗೆ ಅಂತ ತಿಳಿಸಿಕೊಡ್ಲಿಲ್ಲ ಇಲ್ಲಿ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ. ತದ್ ಅನ್ಯ ಯಥಾಕ್ರಮಂ ಗುಣೋದ್ರೇಕ ತದನ್ಯೈಹಿ ಅಂತ ಇದೆ. ತದ್ ಅನ್ಯೈಹಿ ಅಂದ್ರೆ ಅವರನ್ನ ಬಿಟ್ಟು ಅಂತ ಅರ್ಥ. ತೇಭ್ಯ ಮನುಷ್ಯೋತ್ತಮೇಭ್ಯ ಅನ್ಯೈಹಿ ಅಂತ ಅರ್ಥ ಬರೀತಾರೆ. ಮನುಷ್ಯೋತ್ತಮರನ್ನ ಕೊನೆಗೆ ಹೇಳಿದ್ದು. ಆ ಮನುಷ್ಯೋತ್ತಮರಿಂದ ಅನ್ಯರಾದಂತಹ ಅವರನ್ನ ಬಿಟ್ಟು, ಆ ಹಿಂದೆ ಬಂದಿದೆ ತಾರತಮ್ಯವನ್ನ ತಿಳಿಸಿಕೊಡುವಾಗ ಕ್ಷಿತಿಪ ಗಂಧರ್ವ ಅಂತ ಬಂದಿದೆ. ಆ ಕ್ಷಿತಿಪರು ಮನುಷ್ಯ ಉತ್ತಮರಿಗಿಂತಲೂ ಉತ್ತಮರಾದವರು ಯಾರು ಅಂದ್ರೆ ಕ್ಷಿತಿಪರು, ರಾಜರು ಅಂತ ಹೇಳಿದ್ದು. ಈಗಿನ ರಾಜರು ಅಂತ ಅರ್ಥ ಅಲ್ಲ, ಅವರು ಬೇರೆ, ಮನುಷ್ಯೋತ್ತಮರಿಗಿಂತಲೂ ಉತ್ತಮರಾದಂಥವರು. ಇಂಥ ತಾರತಮ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅವರನ್ನು ಹಿಡ್ಕೊಂಡು ಅಂತ ಅನ್ಯೈಹಿ ಎಂಬುದಕ್ಕೆ, ತದನ್ಯೈಹಿ ಎಂಬುದಕ್ಕೆ ಮನುಷ್ಯೋತ್ತಮರನ್ನ ಬಿಟ್ಟು ಅವರಿಂದ ಮೇಲ್ಪಟ್ಟಂಥವ್ರು ಯಾರು? ಕ್ಷಿತಿಪರೇ ಮೊದಲಾದಂಥವರು. ಕ್ಷಿತಿಪರು, ಆಮೇಲೆ ಗಂಧರ್ವರು, ಪಿತೃಗಳು, ಹೀಗೆ ತಾರತಮ್ಯವನ್ನು ತಿಳಿಸಿಕೊಟ್ಟದ್ದು ಅಲ್ಲಿ. ಅವರನ್ನ ಎಲ್ಲರನ್ನ ತೆಗೆದುಕೊಂಡು ಎಲ್ಲಿವರೆಗೆ ಅಂದ್ರೆ ಆವಿರಿಂಚತಃ ತದನ್ಯೈಹಿ ಆವಿರಿಂಚತಃ ಅಂತ ಇದೆ ಶ್ಲೋಕದಲ್ಲಿ 2ನೇ ಪಾದ. ತದನ್ಯೈಹಿ ಆವಿರಿಂಚತಃ ಬ್ರಹ್ಮದೇವರ ಬಗ್ಗೆ ಹೇಳಿ ಆಗಿದೆ. ಸರ್ವೈಹಿ ಗುಣೈಹಿ ಅಂತ ಹೇಳಿ ಮನುಷ್ಯೋತ್ತಮರ ಬಗ್ಗೆ ಹೇಳಿ ಆಗಿದೆ. ತದಕ್ಕೆ ತದನ್ಯೈಹಿ ಎಂಬುದಕ್ಕೆ ಮನುಷ್ಯೋತ್ತಮರಿಂದ ಅನ್ಯರಾದಂತಹ ಕ್ಷಿತಿಪರೇ ಮೊದಲಾದಂತಹ ಅವರನ್ನ ಆರಂಭ ಮಾಡಿಕೊಂಡು ವಿರಿಂಚತಃ ಅಂದ್ರೆ ಬ್ರಹ್ಮ ಪರ್ಯಂತಂ. ವಿರಿಂಚ ಅಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರ ವರೆಗೆ ಏನೇನು ಮೋಕ್ಷಯೋಗ್ಯ ಜೀವರಿದ್ದಾರೋ
ಅವರು ಹೇಗೆ ಉಪಾಸನೆ ಮಾಡೋದು ಅಂದ್ರೆ ಯಥಾಕ್ರಮಂ ಗುಣೋದ್ರೇಕ ಸಮುಪಾಸ್ಯ ಅಂತ ಅರ್ಥ. ಗುಣೋದ್ರೇಕ ಯಥಾಕ್ರಮಂ ಉಪಾಸ್ಯ, ಅಲ್ಲಿ ತಾರತಮ್ಯವನ್ನು ಹೇಳಿದ್ದಾರೆ. ಆ ನೂರ್ನೂರು ಪಟ್ಟು ನೂರ್ನೂರು ಗುಣಗಳಿಂದ ಉತ್ತಮರು ಅಂತ ಹಿಂದೆ ತಿಳಿಸಿಕೊಟ್ಟದ್ದು. ಅದಕ್ಕೆ ಅನುಗುಣವಾಗಿ ಅವರವರು ಭಗವಂತನ ಆ ಗುಣಗಳನ್ನ ಉಪಾಸನೆಯನ್ನ ಮಾಡೋದು. ಯಾರಿಗಿಂತ ಹೆಚ್ಚಿದ್ದಾರೋ ಆ ಭಗವಂತನ ಯಾವ ಗುಣ ಅಂತ ಹೇಳಿಲ್ಲ ಇಲ್ಲಿ, ಅದಕ್ಕಿಂತಲೂ ಹೆಚ್ಚಿನದಾದಂತಹ ಗುಣಗಳನ್ನ ಅವರು ಉಪಾಸನೆಯನ್ನ ಮಾಡ್ತಾರೆ. ಹಾಗೆ ಉಪಾಸನೆಯನ್ನ ಮಾಡುವ ಮುಖಾಂತರವಾಗಿ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಳ್ಳುವಂತಹ ದೇಹವನ್ನ ಹೊಂದಿದವರಾಗಿ ಭಗವಂತನ ಅಪರೋಕ್ಷ ಜ್ಞಾನದಿಂದ ಮೋಕ್ಷವನ್ನು ಹೊಂತಾರೆ ಎಂಬುದನ್ನ ಇಲ್ಲಿ ತಿಳಿಸಿಕೊಟ್ಟದ್ದು. ಯಥಾಕ್ರಮಂ ಗುಣೋದ್ರೇಕ ತದ ಅನ್ಯೈಹಿ ಆವಿರಿಂಚತಃ. ಮನುಷ್ಯೋತ್ತಮರನ್ನ ಬಿಟ್ಟು ಬ್ರಹ್ಮದೇವರ ಪರ್ಯಂತರವಾಗಿ ಎಲ್ಲ ಮೋಕ್ಷಯೋಗ್ಯ ಜೀವರು ಕೂಡ ಯಥಾಕ್ರಮಂ ಅವರವರಿಗೆ ಕ್ರಮವಾಗಿ ಏನು ತಾರತಮ್ಯದ ಕ್ರಮ ಹೇಳಿದ್ದಾರೋ ಆ ಕ್ರಮವಾಗಿ ಅವರು ಗುಣಗಳನ್ನ ಉಪಾಸನೆಯನ್ನ ಮಾಡ್ತಾರೆ ಎಂಬುದಾಗಿ ಹೀಗೆ ಆ ಉಪಾಸನೆಯ ತಾರತಮ್ಯವನ್ನ ತಿಳಿಸಿಕೊಟ್ಟು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟು ಮುಂದೆ ಬ್ರಹ್ಮತ್ವಯೋಗ್ಯ ರುಜವೋ ನಾಮದೇವ ಪೃಥಗ್ಗಣ ಅಂತ ಮತ್ತೊಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇದ್ಯಾಕೆ ಹೊರಡಿತು ಅಂತಂದ್ರೆ, ನನು ಸ್ವಯೋಗ್ಯೇತಿ ಅನುಪಪನ್ನಂ. ಯಾಕೆ ಸ್ವಯೋಗ್ಯೋಪಾಸನೆಯ ಅಂತ ಹೇಳಿದ್ರಲ್ಲ, ಅವರವರಿಗೆ ವಿಹಿತವಾದಂತಹ ಉಪಾಸನೆಯಿಂದ ಅವರು ಸಾಧನೆಯನ್ನು ಮಾಡಿಕೊಂಡು ಮೋಕ್ಷವನ್ನು ಹೊಂತಾರೆ ಅಂತ ಹೇಳಿದ್ದು ಸುಮ್ಮನೆ ಮಂದಾಶಂಕೆ, ಅಜ್ಞಾನಿಗಳ ಶಂಕೆ. ಸ್ವಯೋಗ್ಯೇತಿ ಅನುಭವನ್ನಂ, ಸ್ವಯೋಗ್ಯ ಅಂತ ಏನು ವಿಚಾರವನ್ನ ಹೇಳಿದ್ದಾರೋ ಇದು ಸರಿಯಲ್ಲ. ಅಂದ್ರೆ ಅವರು ಯಾವುದು ವಿಹಿತವೋ ಅಷ್ಟೇ ಮಾಡಬೇಕು, ಅಷ್ಟೇ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದಂಗೆ ಆಯ್ತು. ಈಗ ಅದು ಸರಿ ಅಲ್ರಿ ಅಂತ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಉಪಾಸನಾ ವಿಶೇಷೇಣ ಅಯೋಗ್ಯೇನಾಪಿ ಬ್ರಹ್ಮಪದಾದೇಹೆ ಪ್ರಾಪ್ತುಂ ಶಕ್ಯತ್ವಾ ಇತ್ಯತಃ ಆಹ. ಉಪಾಸನಾ ವಿಶೇಷದಿಂದಾಗಿ ನೋಡಿ, ಯಾರಿಗೆ ಯಾವುದು ಉಪಾಸನೆಯನ್ನು ಹೇಳಿದ್ದಾರೋ ಅದಕ್ಕೆ ಮೀರಿ ಇನ್ನೂ ಹೆಚ್ಚಿನ ಉಪಾಸನೆಯನ್ನು ಮಾಡಿ ಬೇರೆ ಬೇರೆ ಸ್ಥಾನವನ್ನ ಹೊಂದಬಹುದು, ಹಾಗೆ ಬ್ರಹ್ಮ ಪದವಿಯನ್ನು ಹೊಂದಬಹುದು. ಉಪಾಸನಾ ವಿಶೇಷದಿಂದಾಗಿ ಅಯೋಗ್ಯನಾದಂತಹ ವ್ಯಕ್ತಿ ಅವನು ಉಪಾಸನೆಯನ್ನ ಮಾಡಿ ಬ್ರಹ್ಮ ಪದಾದೇಹ ಪ್ರಾಪ್ತುಂ ಶಕ್ಯತ್ವಾತ್, ಅವನು ಉಪಾಸನೆಯನ್ನ ಮಾಡಿ ಬ್ರಹ್ಮ ಪದವಿಯನ್ನ ಹೊಂದಲಿಕ್ಕೆ ಆಗ್ತದಲ್ರಿ. ಅದನ್ನ ಹೆಂಗಿದ್ದಾಗ ಸ್ವಯೋಗ್ಯ ಅಂತ ಹಿಂಗೆ ಕಾಡ್ತಾ ಇದ್ದೀರಿ ನೀವು. ಅಂದ್ರೆ ಅಯೋಗ್ಯನೂ ಕೂಡ ಉಪಾಸನೆಯನ್ನ ಮಾಡಿ ಪ್ರಯತ್ನ ಮೀರಿ ಉಪಾಸನೆಯನ್ನ ಮಾಡಿ ಅವನು ಬ್ರಹ್ಮ ಪದವಿಯನ್ನ ಹೊಂದಲಿಕ್ಕೆ ಆಗ್ತಾ ಇದ್ದಾಗ ಅವರವರ ಯೋಗ್ಯತಾನುಸಾರವಾಗಿ ಉಪಾಸನೆಯನ್ನ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು ಅಂತ ಪ್ರಶ್ನೆ, ಆಕ್ಷೇಪ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾರೆ. ಬ್ರಹ್ಮತ್ವ ಯೋಗ್ಯ ರುಜವೋ ನಾಮದೇವ ಪೃಥಗ್ಗಣ. ಹಾಗೆ ಯಾರು ಬೇಕಾದ್ರೂ ಬ್ರಹ್ಮ ಪದವಿಯನ್ನಾಗಲಿ ಇನ್ನೇನೇನ ಪದವಿಗಳಿವೆಯೋ, ಬ್ರಹ್ಮ ಪದವಿ ಇರಬಹುದು, ರುದ್ರ ಪದವಿ ಇರಬಹುದು, ಶೇಷ ಪದವಿ ಇರಬಹುದು, ಹೀಗೆ ಆ ಪದವಿಗಳನ್ನ ಹೊಂದಬೇಕಾದರೆ, ಇಂದ್ರ ಪದವಿ ಇರಬಹುದು, ಹೊಂದಬೇಕಾದರೆ ಯಾರು ಬೇಕಾದವರು ಅದನ್ನ ಆ ಒಂದು ಉಪಾಸನೆಯನ್ನು ಮಾಡಿ ಏನೋ ಒಂದು ಸಾಧನೆಯನ್ನ ಮಾಡಿಕೊಂಡು ಆ ಪದವಿಯನ್ನ ಹೊಂದ್ಲಿಕ್ಕಾಗ್ತದೆ ಅಂದ್ರೆ ಹೊಂದ್ಲಿಕ್ಕೆ ಸರ್ವಥ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಯಾಕೆ ಅಂದ್ರೆ ಬ್ರಹ್ಮತ್ವ ಯೋಗ್ಯ ರುಜವೋ ನಾಮದೇವ ಪೃಥಗ್ಗಣ. ಬ್ರಹ್ಮ ಪದವಿಯನ್ನ ಹೊಂದಬೇಕಾದರೆ ಒಂದು ಗಣನೆ ಬೇರೆ ಇದೆ, ಅದರದು ರುಜುಗಣ ಅಂತ ಇದೆ. ಆ ರುಜುಗಣ ಪೃಥಗ್ಗಣ, ಆ ರುಜವೋ ನಾಮದೇವಾಹ ರುಜವಾಹ ಅಂತ ಆ ದೇವತೆಗಳಿದ್ದಾರೆ, ಅವರ ಗಣನೆ ಒಂದು ಬೇರೆ ಇದೆ. ಅವರೇ ಇಷ್ಟು ಎಲ್ಲಾ ಗುಣಗಳಿಂದ ಉಪಾಸನೆಯನ್ನು ಮಾಡಬೇಕು, ಅವರೇ ಬ್ರಹ್ಮ ಪದವಿಯನ್ನು ಹೊಂದುವುದು. ಹೀಗನೇ ಹೊರತು ಅದಕ್ಕಾಗೇನೆ ಸ್ವಯೋಗ್ಯೋಪಾಸನೆಯ ಅಂತ ಹೇಳಿದ್ದು, ಅವರವರಿಗೆ ವಿಹಿತವಾದಂತ ಉಪಾಸನೆಯಿಂದ ಅವರು ಮೋಕ್ಷವನ್ನ ಆ ಸ್ಥಾನಗಳನ್ನು ಹೊಂತಾರೆ ಅಂತ ಹೇಳಿದ್ದು. ಅದಕ್ಕಾಗಿ ಈ ಒಂದು ಶಬ್ದದಿಂದಾಗಿ ಬ್ರಹ್ಮ ಪದವಿಯನ್ನು ಹೊಂದಬೇಕಾದರೆ ಆ ರುಜುಗಳು ಅಂತ ಗಣವೇ ಬೇರೆ ಇದೆ. ಹೀಗಾಗಿ ಆ ಗಣದಲ್ಲಿರ್ತಕ್ಕಂತಹ ಜೀವರು ಮಾತ್ರ ಆ ಬ್ರಹ್ಮ ಪದವಿಯನ್ನು ಹೊಂದೋದು. ಅಯೋಗ್ಯನಾದಂತಹ ವ್ಯಕ್ತಿ ಉಪಾಸನೆಯನ್ನ ಮಾಡಿ ಹೊಂತೇನೆ ಅಂದ್ರೆ ಸರ್ವಥಾ ಹೊಂದಲಿಕ್ಕೆ ಆಗೋದಿಲ್ಲ. ಅನೇಕ ಕಥೆಗಳನ್ನು ಕೇಳ್ತೇವೆ. ಇಂದ್ರನಾಗಬೇಕು ಅಂದ್ರೆ 100 ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ಇದ್ದದ್ದು.
ಎಷ್ಟೋ ಜನ ಭಾಗವತದಲ್ಲಿ ಕೇಳ್ತೇವೆ, 100 ಅಶ್ವಮೇಧ ಯಾಗವನ್ನ ಮಾಡ್ಲಿಕ್ಕೆ ಹೋಗುವಾಗಲೂ ಕೂಡ ಎಷ್ಟೋ ಬಾರಿ ಇಂದ್ರದೇವರೇ ಅವರ ಒಂದು ಆ ಅಶ್ವಮೇಧ ಯಾಗಕ್ಕೆ ವಿಘ್ನವನ್ನು ತಂದು, ಅನೇಕ ಪ್ರಸಂಗಗಳಲ್ಲಿ ಭಗವಂತನ ಸಂಕಲ್ಪ ಅಷ್ಟೇ ಅದು, ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದನ್ನ ಯಾರು ಮಾಡಬೇಕೋ ಅವರೇ ಮಾಡಿ ಅದನ್ನ ಇಂದ್ರ ಪದವಿಗೆ ಯಾರು ಯೋಗ್ಯ ಜೀವರಿದ್ದಾರೋ ಅವರೇ ಆ ಸ್ಥಾನವನ್ನ ಹೊಂದಲಿಕ್ಕೆ ಆಗ್ತದೆ, ಅವರೇ ಆ ಒಂದು ಕಾರ್ಯವನ್ನ ಮಾಡಬೇಕು. ಉಳಿದವರ ಕಡೆಗೆ ಅದನ್ನ ಮಾಡಿಸಿ ಕೊಡೋದಿಲ್ಲ, ಅವರು ಹೊಂದಲಿಕ್ಕೆ ಆಗೋದಿಲ್ಲ ಅಂತ ನಾವು ಕಥೆಯನ್ನ ಕೇಳ್ತೇವೆ. ಅದನ್ನೇ ಇಲ್ಲಿ ತಿಳಿಸಿಕೊಟ್ಟದ್ದು. ಬ್ರಹ್ಮತ್ವ ಯೋಗ್ಯ ರುಜವೋ ನಾಮದೇವ ಪೃಥಗ್ಗಣ. ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ರುಜುಗಣ ಅಂತ ಇದೆ, ಅವರೇ ಆ ಪದವಿಯನ್ನು ಹೊಂದೋದು. ಹೀಗಾಗಿ ಅವರವರಿಗೆ ಯೋಗ್ಯವಾದಂತಹ ಉಪಾಸನೆಯನ್ನೇ ಮಾಡಬೇಕೆ ಹೊರತು ಸರ್ವಥಾ ಅಯೋಗ್ಯವಾದಂತಹ ಉಪಾಸನೆಯನ್ನ, ಯೋಗ್ಯತೆಯನ್ನ ಮೀರಿ ಉಪಾಸನೆಯನ್ನ ಮಾಡಬಾರದು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೇನೆ ಆ ಪದವಿಯನ್ನು ಹೊಂದಬೇಕಾದರೆ ಹೇಗೆ ಯಾರು ಸಾಧನೆಯನ್ನು ಮಾಡಿದರೆ ಆ ಪದವಿಯನ್ನು ಹೊಂದಲಿಕ್ಕೆ ಆಗ್ತದೆ ಎಂಬುದನ್ನೇ, ಇದರ ಬಗ್ಗೆನೇ ಮತ್ತೆ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.